ಹಾಯ್. ಕಂಡ ದೇವಾಲಯ ಈ ಒಂದು ಅವಧಿಯಲ್ಲಿ ನಾವು ಆಸ್ಟ್ರೇಲಿಯಾ ಖಂಡದ ಕುರಿತು ಚರ್ಚೆಯನ್ನ ಮಾಡೋಣ, ಸರಿನಾ? ಓಕೆ. ವಿಸ್ತೀರ್ಣ ಮತ್ತು ಜನಸಂಖ್ಯೆಗಳೆರಡರಲ್ಲೂ ಆಸ್ಟ್ರೇಲಿಯಾ ಖಂಡವು ಚಿಕ್ಕ ಭೂಖಂಡವಾಗಿದೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಮಕರ ಸಂಕ್ರಾಂತಿ ಋತುವು ಹಾದು ಹೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನವಿಲಿನಂತೆ ಸುಂದರವಾದ ಪಕ್ಷಿ ಲೈರ್. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರ. ಆಸ್ಟ್ರೇಲಿಯಾದ ಪ್ರಾಕೃತಿಕ ವಿಭಾಗಗಳು: ಪಶ್ಚಿಮದ ಪ್ರಸ್ಥಭೂಮಿ, ಮಧ್ಯದ ತಗ್ಗು ಮೈದಾನ, ಪೂರ್ವದ ಉನ್ನತ ಪ್ರದೇಶ. ಬೆಂತಟ್ಟಿ ಮುನ್ನಡೆಸು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗರೂ. ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರ. ಆಸ್ಟ್ರೇಲಿಯಾ ಖಂಡವು 7ನೇ ಖಂಡವಾಗಿದೆ. ನನ್ನಲ್ಲೇ ಉಳಿದೋಗಿದೆ. ಕಾಲ ಮಕರ ಸಂಕ್ರಾಂತಿ ಋತುವು ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿ 5 ಹೋಗಿವೆ. ನಮ್ಮಲ್ಲೇ ಉಳಿದೋಗಿದೆ, ನನ್ನಾನೆಯ ಜ್ಞಾಪಕ. ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಕುರಿಗಳನ್ನು ಸಾಕಣೆ ಮಾಡುತ್ತಾರೆ. ನನ್ನಿಂದ ದೂರಾಗದು. ಮರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಉತ್ತರದಲ್ಲಿರುವ ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ. ಮುನ್ನಡೆಸು ವಿದ್ಯಾಲಯ. ಆಸ್ಟ್ರೇಲಿಯಾ ಎಂಬ ಪದ ದಕ್ಷಿಣ ಅರ್ಥ ಕೊಡುತ್ತದೆ. ಆಸ್ಟ್ರೇಲಿಯಾ ಲ್ಯಾಟಿನ್ ಎಂಬರಲ್ಲಿ ಬಳಕೆ ಬರುತ್ತದೆ. ಆಸ್ಟ್ರೇಲಿಯಾದಲ್ಲಿ ಬೇಸಿಗೆ ಕಾಲ ಡಿಸೆಂಬರ್ಲಿದ್ದ ಫೆಬ್ರವರಿಯಲ್ಲಿದ್ದ. ಆಸ್ಟ್ರೇಲಿಯಾದಲ್ಲಿ ಚಂಡಮಾರುತಗಳನ್ನು ವಿಲ್ಲಿ ವಿಲ್ಲಿಸ್ ಎಂದು ಕರೆಯುತ್ತಾರೆ. ಅವಳ ದಿಣ್ಣೆಗಳು 2000 ಕಿಲೋಮೀಟರ್ ಹಬ್ಬಿವೆ. ಆಸ್ಟ್ರೇಲಿಯಾ ಖಂಡ ಅತಿ ಎತ್ತರವಾದ ಶಿಖರ ಕೋಸಿಸ್ಕೋ. ಇದು 2730 ಮೀಟರ್ ಎತ್ತರವಿದೆ. ಆಸ್ಟ್ರೇಲಿಯಾ ಪ್ರಾಣಿ ಎಮ್ಮು. ಥ್ಯಾಂಕ್ ಯು ಸರ್.